ಇನ್ನು ಜೈಲಧಿಕಾರಿಗಳಿಗೆ ಆರೋಪಿಗಳ ರಕ್ಷಣೆಯ ಹೊಣೆ ಇದೆ, ಅದನ್ನ ಕೂಡ ಅವರು ಪರಿಗಣಿಸಲೇಬೇಕಲ್ವಾ ಅಂತ ಜಡ್ಜ್ ಹೇಳ್ತಿದ್ದಾರೆ. ದರ್ಶನ್ಗೆ ಪ್ರತ್ಯೇಕ ರಿಜಿಸ್ಟರ್ ಕೂಡ ಇಟ್ಟಿದ್ದಾರೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ಒಂದು ಕಡೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಯಾರು ನೋಡಲು ಬರ್ತಾರೆ ಅಂತ ನಮೂದಿಸಬೇಕಾಗಿದೆ, ಯಾರ್ಯಾರು ಬರ್ತಾರೆ ಅವರನ್ನ ವೀಕ್ಷಣೆ ಮಾಡೋದಕ್ಕೆ ಅಂತ. ಜೈಲಧಿಕಾರಿಗಳಿಗೆ ಆರೋಪಿಗಳ ರಕ್ಷಣೆಯ ಹೊಣೆ ಇದೆ ಅಂತ ಇಲ್ಲಿ ಜಡ್ಜ್ ಕೂಡ ಮಾತನಾಡ್ತಿದ್ದಾರೆ ಈ ಸಂದರ್ಭದಲ್ಲಿ. ಇನ್ನು ಓರ್ವ ವ್ಯಕ್ತಿ ಜೈಲಿನ ಒಳಭಾಗದಲ್ಲಿ ಇರ್ತಾರೆ ಖೈದಿಯಾಗಿ ಅಂತ ಅಂದ್ರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅಧೀಕ್ಷಕರು ತೆಗೆದುಕೊಳ್ಳಬೇಕಾಗುತ್ತೆ, ಅವ್ರ ಮೇಲೆ ನಿಗಾ ಇಡಬೇಕಾಗುತ್ತೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನಿಸಬೇಕಾಗುತ್ತೆ. ಇಲ್ಲಿ ಸೆಲೆಬ್ರಿಟಿ ಕೂಡ ಆಗಿರೋದ್ರಿಂದ ಆರೋಪಿ ಹೆಚ್ಚಿನ ನಿಗಾವನ್ನು ಇಡಬೇಕಾಗುತ್ತೆ. ಯಾರು ಬರ್ತಾರೆ ನೋಡೋದಕ್ಕೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಗಮನಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಜಡ್ಜ್ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇನ್ನು ಸುನಿಲ್ ಕೂಡ ಈ ಸಂದರ್ಭದಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರಿಗೆ ಪ್ರತ್ಯೇಕ ರಿಜಿಸ್ಟರ್ ಕೂಡ ಇಟ್ಟಿದ್ದಾರೆ ಅಂತ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ. ಆರೋಪಿ ಪರ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸುನಿಲ್ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಯಾರು ನೋಡೋಕೆ ಬರ್ತಾರೆ ಅಂತ ನಮೂದಿಸಬೇಕಾಗಿದೆ, ಅದಕ್ಕಾಗಿ ಪ್ರತ್ಯೇಕ ಬುಕ್ ಕೂಡ ಇಟ್ಟಿದ್ದಾರೆ. ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಎಲ್ಲ ವ್ಯವಸ್ಥೆಗಳು ಸಾಮಾನ್ಯ ಖೈದಿ ಅಂತ ಇದ್ಮೇಲೆ ಅದು ಕೂಡ ಸಾಮಾನ್ಯವಾಗಿ ಇರಬೇಕಲ್ವಾ? ಅದಕ್ಕಾಗಿ ಸ್ಪೆಷಲ್ ಬುಕ್ ಇಟ್ಟಿದ್ದಾರೆ, ಅದ್ರಲ್ಲಿ ಯಾರ್ಯಾರು ಬರ್ತಾರೆ, ಏನು ಎತ್ತ ಅನ್ನೋದೆಲ್ಲ ನಮೂದಿಸ್ತಾರೆ. ಅದೆಲ್ಲ ಯಾಕೆ ಮಾಡಬೇಕು ಅಂತ ಅಲ್ಲಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸುನಿಲ್ ಅವರು. ಈ ಕಡೆ ಅಧೀಕ್ಷಕರ ಪರವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಕೂಡ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. 57ನೇ ಸೆಷನ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಪ್ರಾಥಮಿಕವಾಗಿ ಸುನಿಲ್ ಅವರು ಒಂದು ಆಕ್ಷೇಪವನ್ನು ಎತ್ತರು. ಕೋರ್ಟ್ ಸೂಚನೆ ಕೊಡುತ್ತೆ, ಆ ಸೂಚನೆಯಲ್ಲಿ ಏನ್ ಬರ್ತಿರುತ್ತೆ ಅನ್ನೋದು ಅಧೀಕ್ಷಕರಿಗೆ ಅರ್ಥವೇ ಆಗೋದಿಲ್ಲ, ಯಾಕಂದ್ರೆ ಅದರಲ್ಲಿ ಇಂಗ್ಲಿಷಲ್ಲಿ ಇರುತ್ತೆ. ಆ ಇಂಗ್ಲಿಷೇ ಅವ್ರಿಗೆ ಅರ್ಥ ಆಗ್ತಾರೆ, ಹಾಗಾಗಿ ಅವ್ರಿಗೆ ಏನ್ ಸೂಚನೆ ಕೊಟ್ಟಿದ್ದು ಅದು ಕೂಡ ಅರ್ಥ ಆಗಿಲ್ಲ ಅಂತ ವಾದವನ್ನ ಮಂಡಿಸಿದ್ರು. ಅದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಲ್ಯಾಂಗ್ವೇಜ್ ಮೇಲೆ ಹಿಡಿತಾ ಇರಬೇಕು, ಕೋರ್ಟ್ ಕಟಕಟಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಮಾತನಾಡಬೇಕು. ಈ ರೀತಿಯಾಗಿ ಇಂಗ್ಲಿಷ್ ಬರಲ್ಲ, ಈ ರೀತಿಯ ಆರೋಪಗಳನ್ನೆಲ್ಲ ಮಾತನಾಡಬಾರ್ದು ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಂತರ ಜಡ್ಜ್ ಕೂಡ ಸೂಚನೆಯನ್ನು ಕೊಟ್ಟರು. ಸೌಮ್ಯವಾಗಿ ಮಾತನಾಡಿ ಸಂದರ್ಭದಲ್ಲಿ ಏನೇ ವಾದ ಮಾಡೋದಿದ್ರು, ಏನೇ ಕೇಳೋದಿದ್ರು ಕೂಡ ಸೌಮ್ಯವಾಗಿ ಭಾಷೆಗಳನ್ನ ಹಿತಿಮಿತಿಯಿಂದ ಬಳಸಿ ಅಂತ ಸೂಚನೆಯನ್ನು ಕೊಟ್ಟರು. ನಂತರದಲ್ಲಿ ಈಗ ವಾದ ಪ್ರತಿವಾದಗಳು ಮುಂದುವರಿಸ್ತಾ ಇದೆ. ಒಂದು ಕಡೆ ಸುನಿಲ್ ದೊಡ್ಡ ಮಟ್ಟದಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಪರ ಅಂದರೆ ದರ್ಶನ್ ಪರವಾಗಿ ವಕೀಲರಾಗಿರೋದ್ರಿಂದಾಗಿ ಇನ್ನು ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಮಧ್ಯಪ್ರವೇಶಿಸುವುದಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಪೊಲೀಸರೇ ಇದನ್ನ ಹೊಣೆಯನ್ನು ಹೊತ್ಕೊಂಡಿರ್ತಾರೆ, ಅದನ್ನ ಗಮನದಲ್ಲಿಟ್ಕೊಂಡು ಅವರು ಕ್ರಮಗಳನ್ನು ಕೈಗೊಳ್ಳಬಹುದು. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಇಲ್ಲಿ ಇನ್ನು ದರ್ಶನ್ಗೆ ಪ್ರತ್ಯೇಕ ರಿಜಿಸ್ಟರ್ ಇಟ್ಟಿದ್ದಾರೆ ಎನ್ನುವಂತಹ ಆಕ್ಷೇಪವನ್ನ ಸುನಿಲ್ ಎತ್ತಿದ್ರು. ಕೋರ್ಟ್ ಸೂಚನೆ ಕೊಟ್ಟರು ಕೂಡ ಯಾವುದೇ ರೀತಿ ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರು. ಕೋರ್ಟ್ ಸೂಚನೆ ಕೊಟ್ಟಂತಹ ಪ್ರತಿ ಏನಿರುತ್ತೆ ಅದನ್ನ ಗಾಳಿಗೆ ತೂರಿ ಎಸೆದ್ರು ಅಂತ ಆರೋಪವನ್ನ ಮಾಡಿದರು ಸುನಿಲ್. ಇಲ್ಲಿ ಜಡ್ಜ್ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸಂಪೂರ್ಣ ಹೊಣೆ ಅದು ಪೊಲೀಸರದೇ ಆಗಿರುತ್ತೆ, ಅದನ್ನ ಗಮನದಲ್ಲಿಟ್ಕೊಂಡು ಆ ಚೌಕಟ್ಟಿನಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡಬಹುದೋ ಅದನ್ನೆಲ್ಲ ಅವ್ರು ಮಾಡಬೇಕಾಗುತ್ತೆ. ಕಾನೂನು ಸುವ್ಯವಸ್ಥೆಗಳು ಏನಿರುತ್ತೆ ಆ ವಿಚಾರದಲ್ಲಿ ನಾವು ಮೂಗು ತೂರಿಸೋದಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಅಂಗಳದಲ್ಲಿ ಏನೆಲ್ಲ ಕೊಡಬಹುದಾದಂಥ ಸಾಧ್ಯತೆಗಳಿರುತ್ತೋ, ಬೇರೆ ಬೇರೆ ಖೈದಿಗಳಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ತಾರೋ ಆ ವ್ಯವಸ್ಥೆಗಳನ್ನು ಈ ಖೈದಿಗೂ ಕೂಡ ಅಲ್ಲಿ ಕಲ್ಪಿಸಿಕೊಡಲಾಗಿದೆ. ಅದನ್ನು ಹೊರತುಪಡಿಸಂತೆ ಇಲ್ಲಿ ಯಾವುದೇ ರೀತಿ ಮೂಗು ತೋರಿಸುವಂತಹ ಚಾನ್ಸಸ್ ಇಲ್ಲ ಅಂತ ಜಡ್ಜ್ ಕೂಡ ಇಲ್ಲಿ ನೇರವಾಗಿ ಹೇಳಿದ್ದಾರೆ. ಹಾಗಾಗಿ ಕಾದ್ ನೋಡಬೇಕು. ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಂತಹ ದರ್ಶನ್ಗೆ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಆರೋಪಿ ದರ್ಶನ್ ಪರ ವಕೀಲರು ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಬೇರೆ ಯಾರಿಗೂ ಈ ರೀತಿ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿಲ್ಲ, ಇವ್ರಿಗೆ ಯಾಕೆ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ದರ್ಶನ್ ಪರ ವಕೀಲರ ವಾದ ಇದು. ಕೊಲೆ ಆರೋಪಿ ದರ್ಶನ್ ಪರ ಸುನಿಲ್ ಅವರು ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಬೇರೆ ಯಾರಿಗೂ ಕೂಡ ಈ ರೀತಿ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿಲ್ಲ, ಆದರೆ ದರ್ಶನ್ ಮಾತ್ರ ಯಾಕೆ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ? ಹೋಗಿ ಬರುವಂತಹ ವಿಚಾರಣೆ ಮಾಡುವ ಅವರನ್ನ ನೋಡೋಕ್ ಬರುವಂತಹ ವ್ಯಕ್ತಿಗಳ ಸಂಪೂರ್ಣ ವಿವರಗಳನ್ನ ಯಾಕಲ್ಲಿ ನಮೂದಿಸಿದ್ದಾರೆ? ಅವ್ರಿಗಾಗಿ ಸಪರೇಟ್ ಯಾಕೆ ಬುಕ್ ಇಟ್ಟಿದ್ದಾರೆ? ಕೋರ್ಟ್ ಕೊಟ್ಟಂತ ಆದೇಶಕ್ಕೆ ಯಾಕೆ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಜೈಲಿನಲ್ಲಿರುವಂತಹ ಅಧಿಕಾರಿಗಳು? ಕಾನೂನು ಅಂದ್ರೆ ಎಲ್ರಿಗೂ ಕೂಡ ಒಂದೇ ಅಲ್ವಾ? ಇಲ್ಲಿ ಯಾಕೆ ಬೇರೆ ಬೇರೆ ರೀತಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ತುಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಯಾಕೆ ಮಾಡ್ತಿದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇಲ್ಲಿ ವಾದ ಪ್ರತಿವಾದಗಳು ಕೂಡ ಮುಂದುವರಿತಾರೆ.